ಹನುಮಂತ ಬಾಲ್ಯದಲ್ಲಿ ವಿಪರೀತ ಕಿಡಿಗೇಡಿಯಾಗಿದ್ದಂತೆ. ಕಿಡಿಗೇಡಿ ಅಂದ್ರೆ ಅಸಾಧ್ಯ. ತನ್ನ ಕಪಿಚೇಷ್ಟೇನು ಸುತ್ತರಿಗೆಲ್ಲ ಹಬ್ಬತಾ ಇದ್ದ. ಋಷಿಗಳಿದ್ರಲ್ಲ ಆಶ್ರಮದಲ್ಲಿ ತುಂಬ ತ್ರಾಸು ಕೊಡ್ತಿದ್ದಂತೆ ಅವ್ರಿಗೆ. ಉತ್ತರಕಾಂಡದಲ್ಲಿ ಒಂದು ವಿವರಣೆ ಬರ್ತದೆ. ಇವನು ಎಷ್ಟು ಕಾಟ ಕೊಡ್ತಿದ್ದ ಋಷಿಗಳಿಗೆ ಅಂದರೆ ತಡ್ಕೊಳ್ಳೋಕ್ಕಾಗಲಿಲ್ಲ ಇವ ಕಾಟ. ನಿನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಮರೆತು ಹೋಗಲಿ ಅಂತ ಶಾಪ ಕೊಟ್ಬಿಟ್ರು. ತಾಯಿ ಅಂಜನಾದೇವಿ ಗಾಬರಿ ಅಲ್ಲ, ಅಮ್ಮ ಮಗನ ಶಕ್ತಿ ಅಡುಗೆ ಹೋಗಲಿ ಅಂದರೆ ಏನು ಮಾಡ್ತಾರೆ ಪಾಪ, ಹೋಗಿ ಮತ್ತೆ ವೇಷಗಳು ಬೆಡ್ಕೊಂಡ್ಲಂತೆ. ಅವನು ಉಡಾಳ ಇದ್ದಾನೆ, ಗಲಾಟೆ ಮಾಡ್ತಾನೆ ಅಂತ ಕ್ಷಮಿಸ್ಬಿಡಿ ಅವನ್ನ, ಆದರೆ ಶಾಪ ಕೊಡಬೇಡಿ ಅಂತ ಕೇಳ್ಕೊಂಡ್ರು. ಋಷಿಗಳು ಹೇಳಿದ್ರಂತೆ, ಹಾಗೆ ಆಗಲಮ್ಮ, ಈಗ ಹಾಗೆ ಇರಲಿ, ಅವನು ಶಕ್ತಿ ಗೊತ್ತಾಗೋದು ಬೇಡ ಅವನಿಗೆ. ಮುಂದೆ ಯಾರಾದರೂ ಹಿರಿಯರು ನಿನ್ನೊಳಗೆ ಇಂಥ ಅಪಾರವಾದ ಶಕ್ತಿ ಇದೆ ಅಂತ ಯಾರಾದರೂ ನೆನಪು ಮಾಡಿದರೆ ಅವನ ಶಕ್ತಿ ಮರಳಿ ಬಿಡ್ತದೆ ಅಂದ್ರಂತೆ. ಹೀಗಾಗಿ ಏನಾಯ್ತು ಗೊತ್ತಾ, ಪಾಪ ಹನುಮಂತ ಅಸಾಮಾನ್ಯ ಶಕ್ತಿವಂತನಾಗಿದ್ದರೂ ಅದ್ರ ತನಗೆ ಗೊತ್ತಿರಲಾರ್ದೇನೆ ಸುಗ್ರೀವನ ಹಿಂದೆ ಅಲಿತಾ ಇದ್ದ ಅವನ ಗುರು ರಾಜ ಅಂತ